ಫಾದರ್ ಅಂದಾಕ್ಷಣ ಕೃಷ್ಣ ಸರ್ ಫಾದರ್ ಆಗ್ತಾ ಇದ್ದಾರೆ. ಸೊ ಫಾದರ್ ಸಿನಿಮಾ ಮಾಡ್ತಾ ಇದ್ದಾರೆ ಅಂತ. ಸೊ ಫಾದರ್ ಒಪ್ಕೊಳ್ಳೋಕ್ ಮುಂಚೆ ರಿಯಲ್ ಲೈಫಲ್ಲಿ ಫಾದರ್ ಆಗಿದ್ದ ಅಥವಾ ಫಾದರ್ ಒಪ್ಕೊಂಡ್ಮೇಲೆ ರಿಯಲ್ ಲೈಫಲ್ಲಿ ಫಾದರ್ ಆಗಿದ್ದ ಅಂತ? ಫಾದರ್ ಸಿನಿಮಾ ಒಪ್ಕೊಂಡ ಮೇಲೆ ಫಾದರ್ ಆಗಿದ್ದು. ಫಸ್ಟ್ ಸಿನಿಮಾ ಒಪ್ಕೊಂಡಿದ್ದು. ಫಾದರ್ ಸಿನಿಮಾ ಎಷ್ಟು ಕನೆಕ್ಟ್ ಆಗುತ್ತೆ ಹಾಗಾದ್ರೆ ರಿಯಲ್ ಲೈಫ್ಗೂ ಮತ್ತೆ ರಿಯಲ್ ಲೈಫ್ಗೂ ಈ ಫಾದರ್ ಎಷ್ಟು ಕನೆಕ್ಷನ್ ಇದೆ ಅಂತ? ಇಲ್ಲ ನನಗೆ ಫಸ್ಟ್ ಕತೆ ಒಪ್ಕೊಂಡಾಗ ಇನ್ನೂ ಫಾದರ್ ಅಂತ ಟೈಟ್ಲ್ ಏನು ಫಿಕ್ಸ್ ಆಗಿರಲಿಲ್ಲ. ಸೊ ಅದು ಆಮೇಲೆ ಫಿಕ್ಸ್ ಆಗಿದ್ದು. ಆ್ಯಂಡ್ ಎರಡು ಕೋಇನ್ಸಿಡೆನ್ಸು. ಬಟ್ ರಿಯಲ್ ಲೈಫ್ಗೆ ತುಂಬ ಜನ ಕನೆಕ್ಟ್ ಆಗುತ್ತಿದ್ದು. ಅಂದರೆ ಕ್ಯಾರೆಕ್ಟರ್ ಆಗಿ ಕನೆಕ್ಟ್ ಆಗುತ್ತಿದ್ರು. ನಿಮಗೆ ಆ ಎಮೋಷನ್ಸ್ ಕನೆಕ್ಟ್ ಆಗುತ್ತೆ. ಸೊ ಎಲ್ರಿಗೂ ತಂದೆ ಅಂದರೆ ತುಂಬ ಇಷ್ಟ ಇರ್ತಾರೆ. ಎಲ್ರಿಗೂ ಮಕ್ಕಳು ತಂದೆ ಮಕ್ಕಳು ಅದೊಂದು ಬಾಂಡಿಂಗ್ ಪ್ರತಿಯೊಂದು ಮನೇಲಿರುತ್ತೆ. ಸೊ ಪ್ರತಿಯೊಬ್ಬರು ಅದನ್ನು ರಿಯಾಕ್ಟ್ ಮಾಡ್ಕೊಳ್ಳೋದಂತ. ನಿಧಿ ಅವರು ಇದನ್ನ ಕತೆ ಕೇಳಿದ್ದು ಯಾಕಂದ್ರೆ ಆಫ್ಟರ್ ಬಿಫೋರ್ ಮ್ಯಾರೇಜ್ ನಂಗೆ ಗೊತ್ತಿಲ್ಲ, ಆಫ್ಟರ್ ಮ್ಯಾರೇಜ್ ಕತೆ ಕೇಳೋದ್ರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸ್ತಾರೆ ನಿಧಿಮಾ. ಸೊ ಈ ಕತೆ ಯಾಕೆ ಅವ್ರಿಗೆ ಅಷ್ಟೊಂದು ಇಷ್ಟ ಆಯಿತು? ಅವ್ರು ಚೂಸ್ ಮಾಡಿದ್ರು ಅಂತ ನೀವು ಸೆಲೆಕ್ಟ್ ಮಾಡಿದ್ದ ಅಥವಾ ಹೇಗೆ ಅಂತ? ಅಲ್ಲ, ಕತೆ ಕೇಳಿದಾಗ ಇಬ್ರಿಗೂ ಇಷ್ಟ ಆಗಿತ್ತು. ಇಬ್ಬರು ತುಂಬ ಇಷ್ಟಪಟ್ಟು ಇಬ್ಬರು ಖುಷಿಯಾಗಿದ್ವಿ, ಚೆನ್ನಾಗಿದೆ ಅಂತ ಅಂದ್ಕೊಂಡು. ಬಟ್ ಒಂದಷ್ಟು ಎಮೋಷನ್ಸು ಒಂದೆರಡು ಹೆವಿ ಆಗಿತ್ತು. ಅಂದರೆ ಅದು ಹೇಳೋಕ್ಕಾಗಲ್ಲ. ಅದು ಒಂದೆರಡು ವಿಷಯಗಳಿತ್ತು ಅದರಲ್ಲಿ. ಅದನ್ನು ಹಿಂಗೆ ಆಗುತ್ತಾ ಮಾಡ್ಬೋದಾ ಅಂತೆಲ್ಲ ಯೋಚನೆ ಮಾಡ್ತಿದ್ದಾಗ ಮಿಲನ್ ಇಲ್ಲ ಚೆನ್ನಾಗಿರುತ್ತೆ ಮಾಡಿ 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 ಅಂತ ಅವ್ರು ಸ್ವಲ್ಪ ಫೋರ್ಸ್ ಮಾಡಿದ್ರು. ಆಮೇಲೆ ನಾನು ಚಂದ್ರು ಸರ್ಗೆ ಹೇಳಿದೆ, ಸರ್ ಕತೆ ತುಂಬ ಚೆನ್ನಾಗಿದೆ, ಬಟ್ ಒಂದೆರಡು ಮಾತ್ರ ನಾನು ತಲೆಯಲ್ಲಿ ಕೊರಿತಾ ಇದೆ. ಇಲ್ಲ ಸರ್ ನೀವು ಬೇಡ, ನಾನು ಚೇಂಜ್ ಮಾಡ್ಬಿಡ್ತೀನಿ ಅಂದರು. ಇಲ್ಲ ಅದೇ ಮಾಡಿ, ಅದೇ ಅದು ಕೊರಿತಾ ಇದೆ ಅಂದರೆ ಅದೇ ಅಲ್ಲೇನೋ ಇದೆ ಅಂತ, ಅದನ್ನೇ ಮಾಡೋಣ ಸರ್ ಅಂತ ಆಮೇಲೆ ಮಾಡೋದು. ಕೃಷ್ಣ ಸರ್ ಪ್ರಕಾಶ್ ರಾಜ್ ಸರ್ ಜೊತೆ ಒಂದು ಸ್ಕ್ರೀನಲ್ಲಿ ಬಂದೋದ್ರೆ ಸಾಕು ಅಂತ ಕಾಯುವಂಥ ಎಷ್ಟೋ ಜನ ಆರ್ಟಿಸ್ಟ್ಗಳಿದ್ದಾರೆ. ಸೊ ಈ ಸಿನಿಮಾದಲ್ಲಿ ನಿಮ್ಮ ತಂದೆ ಕ್ಯಾರೆಕ್ಟ್ರು ಅವರು. ಸೊ ಎಷ್ಟು ಖುಷಿ ಇದೆ ಮತ್ತು ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಜೊತೆಗೆ ಎಷ್ಟು ಹೆಮ್ಮೆ ಇದೆ ಅವರೊಟ್ಟಿಗೆ ಕೆಲಸ ಮಾಡ್ತಿರ್ತಕ್ಕಂಥದ್ದು ಅಂತ? ಬರೀ ಆ್ಯಕ್ಟ್ ಅಂದರೆ ಪ್ರಕಾಶ್ ರಾಜ್ ಸರ್ ಜೊತೆ ಒಂದು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಬೇಕು ಅನ್ನೋದಕ್ಕಿಂತ ಈ ಥರ ಒಂದು ಪಾತ್ರ ಅವ್ರ ಜೊತೆ ಮಾಡೋಕ್ಕೆ ಖುಷಿ ಜಾಸ್ತಿ ಇದೆ. ಯಾಕಂದರೆ ಒಂದು ತಂದೆ ಮಗನ ಬಾಂಡಿಂಗ್ ಸುಮ್ಮನೆ ಯಾವುದೋ ಒಂದು ಕಮರ್ಷಿಯಲ್ ಸಿನಿಮಾದಲ್ಲಿ ಹೋದರು ಅನ್ನೋದಕ್ಕಿಂತ ಇದು ಒಂದು ಬಾಂಡಿಂಗ್ ಆಗ್ಬೋದು. ಆ ಕಥೆಯಲ್ಲಿ ತುಂಬ ವರ್ಷ ಉಳ್ಕೊಳ್ಳುತ್ತೆ ಎಲ್ಲರ ಜನಗಳ ಮನಸ್ಸಲ್ಲಿ. ಸೊ ಆ ಥರದೊಂದು ಪಾತ್ರ, ಆ ಥರದೊಂದು ಸಿನಿಮಾ ಇದೆ. ಆ್ಯಂಡ್ ಈ ಥರದೊಂದು ಸಿನಿಮಾ ಸಿಕ್ಕಿರೋದಕ್ಕೆ ನಂಗೆ ಅದೃಷ್ಟ. ಆ್ಯಂಡ್ ಪ್ರಕಾಶ್ ರಾಜ್ ಸರ್ ಜೊತೆ ಮಾಡ್ತಿರೋದು ಇನ್ನೂ ಖುಷಿ. ಜೋ ಪಾತ್ರ ಏನು ಇದರಲ್ಲಿ ಲವ್ ಮಾಕ್ಟೇಲ್ ನಂತರ ನಿಮ್ಮ ಅವರ ಕಾಂಬಿನೇಷನ್ನು ಅಗೈನ್ ನಾವು ಬೇರೆ ಸಿನಿಮಾದಲ್ಲಿ ನೋಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಿದ್ವಿ. ಸೊ ಇಲ್ಲಿ ಅವ್ರ ತೊಡೆ ಮೇಲೆ ಮಗು ಕೂರಿಸ್ಕೊಂಡಿದ್ದನ್ನು ನೋಡಿದ್ರೆ ಸುದ್ದಿಗೋಷ್ಠಿಯಲ್ಲಿ ಬೇರೆ ಥರದ ತಾಯಿ ಪಾತ್ರ ಅನ್ಸೋಕೆ ಶುರು ಆಗುತ್ತೆ. ಸೊ ಯಾವ ಥರ ಇದೆ ನಿಮ್ಮ ಅವರ ಕೆಮಿಸ್ಟ್ರಿ ಮತ್ತು ಯಾವ ಥರ ಸೀಕ್ವೆನ್ಸ್ಗಳನ್ನ ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ ಅಮೃತ ಮತ್ತು ನಿಮ್ಮ ಕಾಂಬಿನೇಷನ್? ಅದು ಹಸ್ಬೆಂಡ್ ಆ್ಯಂಡ್ ವೈಫ್ಗೆ ಪ್ಲೇ ಮಾಡ್ತಾ ಇದ್ದೀವಿ. ಆ್ಯಂಡ್ ಇದೊಂದು ಬೇರೆ ಅಂದರೆ ಜೋ ಪಾತ್ರಕ್ಕೂ ಇದಕ್ಕೂ ತುಂಬ ಕಂಪ್ಲೀಟ್ಲಿ ಡಿಫ್ರೆಂಟ್ ಇದೆ. ಇದೊಂದು ತುಂಬ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಇದು. ಆ್ಯಂಡ್ ಅದೆಲ್ಲ ಜೋ ಅಲ್ಲಿ ಬಂದು ನಿಮಗೊಂದು ಹೈಫೈ ಹುಡುಗಿ. ಸೊ ಇದು ತುಂಬ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ. ಅಲ್ಲಿ ಏನೇನಿರುತ್ತೆ ಒಂದು ಮಜಾ ಇದೆ, ತುಂಬ ಮಜಾ ಇದೆ. ಆ್ಯಂಡ್ ಅವರೇ ಮಾಡಬೇಕು ಅಂತ ನಾನು ಮಿಲನ ತುಂಬ ಫೋರ್ಸ್ ಮಾಡಿ ಡೈರೆಕ್ಟ್ರಿಗೆ ಮತ್ತು ಪ್ರೊಡ್ಯೂಸರ್ಗೆ ಫೋರ್ಸ್ ಮಾಡಿ ಹಾಕ್ಸಿರೋದು. ಆಮೇಲೆ ಫಿಲಮ್ ಶೂಟ್ ಸ್ಟಾರ್ಟ್ ಆದಮೇಲೆ ಹೇಳಿದ್ರು, ಸರ್ ಗೊತ್ತಾಯ್ತು ಈಗ ಏನಕ್ಕೆ ನೀವು ಅವ್ರನ್ನೇ ಬೇಕು ಅಂತ ಇದ್ದಾರೆ, ಅಷ್ಟು ಚೆನ್ನಾಗಿ ಒಗ್ಗುತ್ತೆ ಅವ್ರಿಗೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.